ಫ್ರೆಂಡ್ಸ್, ಈಗ ಟ್ರೆಂಡಿಂಗಲ್ಲಿ ಇರುವಂಥ ಫೋಟೋ ಎಡಿಟಿಂಗನ್ನು ಯಾವ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋಟೋವನ್ನು ಎಡಿಟಿಂಗ್ ಮಾಡೋದಕ್ಕೆ ಮೊದಲು ಪ್ಲೇಸ್ಟೋರಲ್ಲಿ ನೀವು ಜೆಮಿನಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೆಮಿನಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಆದಮೇಲೆ ಲಾಗಿನ್ ಮಾಡೋದಕ್ಕೆ ನಿಮಗೆ ಇಮೇಲನ್ನು ತಗೊಳ್ಳುತ್ತೆ, ಆಯಿತಾ. ಇಮೇಲನ್ನು ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ, ಆಯಿತಾ. ನೀವು ಜೆಮಿನಿ ಆ್ಯಪಲ್ಲಿ ತುಂಬ ಚೆನ್ನಾಗಿ ಬೇಗ ನೀವು ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಆದರೆ ನೀವು ಇದೇ ರೀತಿ ಫೋಟೋ ಎಡಿಟಿಂಗನ್ನು ವೆಬ್ಸೈಟಲ್ಲಿ ಕೂಡ ಮಾಡ್ಕೊಳ್ಬೋದು. ಗೂಗಲಲ್ಲೂ ಮಾಡ್ಬೋದು, ಕ್ರೋಮಲ್ಲೂ ಮಾಡ್ಬೋದು. ಆದರೆ ಕ್ರೋಮ್ ಮತ್ತು ಗೂಗಲಲ್ಲಿ ನೀವು ಎಡಿಟಿಂಗ್ ಮಾಡೋದಕ್ಕೆ ವೆಬ್ಸೈಟ್ ಮೂಲಕ ಲಾಗಿನ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಸ್ಲೋ ಆಗಿ ಎಡಿಟಿಂಗ್ ಆಗುತ್ತೆ, ಆಯಿತಾ. ಆದ್ದರಿಂದ ನಾನು ನಿಮಗೆ ಜೆಮಿನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜೆಮಿನಿ ಆ್ಯಪಲ್ಲಿ ತುಂಬ ಚೆನ್ನಾಗಿ ಬೇಗ ಎಡಿಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಜೆಮಿನಿ ಆ್ಯಪಲ್ಲಿ ಫೋಟೋ ಎಡಿಟಿಂಗ್ ಮಾಡಲ್ಲ, ನಾನು ವೆಬ್ಸೈಟಲ್ಲಿ ಮಾಡ್ಕೊಳ್ತೀನಿ ಅಂತಂದರೆ, ಈಗ ನಾನು ಜೆಮಿನಿ ಆ್ಯಪಲ್ಲಿ ಯಾವ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ಅಲ್ಲೂ ಕೂಡ ವೆಬ್ಸೈಟಲ್ಲೂ ಕೂಡ ಫಾಲೋ ಮಾಡಿ, ಆಯಿತಾ. ಈಗ ಮೊದಲು ಜೆಮಿನಿ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಮೊದಲು ಈ ವಿಡಿಯೋವನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮೊಬೈಲನ್ನು ಸ್ಟ್ರೇಟ್ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಫುಲ್ ಸ್ಕ್ರೀನಲ್ಲಿ ಚೆನ್ನಾಗಿ ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈಗ ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಇದೆ, ಅದರ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಇದೆ. ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಪ್ಷನಲ್ಲಿ ಫೋಟೋಸ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಕ್ರಿಯೇಟಿಂಗ್ ಕಂಟೆಂಟ್ ಫ್ರಾಮ್ ಇಮೇಜಸ್ ಆ್ಯಂಡ್ ಫೈಲ್ಸ್ ಅಂತ ಬರುತ್ತೆ. ಅಗ್ರಿ ಮೇಗಡೆ ಕ್ಲಿಕ್ ಮಾಡಿ. ಅಗ್ರಿ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇರುವಂಥ ಲೈಬ್ರರಿ ಓಪನ್ ಆಗುತ್ತೆ, ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ಫೋಟೋವನ್ನು ಎಡಿಟಿಂಗ್ ಮಾಡಬೇಕು ಅಂತ ಇದ್ದೀರಾ ಆ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಆಯಿತಾ. ಫ್ರೆಂಡ್ಸ್, ಈ ಫೋಟೋವನ್ನು ಎಡಿಟಿಂಗ್ ಮಾಡೋದಕ್ಕೆ ನೀವು ಉದ್ದವಾಗಿ ತೆಗೆದಿರುವಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಚೆನ್ನಾಗಿ ಬರುತ್ತೆ. ನೀವು ಅಡ್ಡ ತೆಗೆದಿರೋ ಫೋಟೋವನ್ನು ಇದರಲ್ಲಿ ಸೆಲೆಕ್ಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಆಯಿತಾ. ಯಾವ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಆ ಫೋಟೋ ಮೇಗಡೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ಡನ್ ಪ್ರಿವ್ಯೂ ಅಂತ ಬರುತ್ತೆ. ಡನ್ ಮೇಗಡೆ ಕ್ಲಿಕ್ ಮಾಡಿ. ಡನ್ ಮೇಗಡೆ ಕ್ಲಿಕ್ ಮಾಡಿದಾಗ ಫೋಟೋ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಆಸ್ಕ್ ಜೆಮಿನಿ ಅಂತ ಇದೆ, ಅಲ್ಲಿ ನೀವು ಪ್ರಾಂಪ್ಟನ್ನು ಎಂಟರ್ ಮಾಡಬೇಕಾಗುತ್ತೆ, ಆಯಿತಾ. ನಾನು ಇವಾಗ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ, ನೀವು ಅದನ್ನು ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ ಕಾಪಿ ಮಾಡಿಕೊಂಡು ಇದೇ ರೀತಿ ನೀವು ಕೂಡ ಪೇಸ್ಟ್ ಮಾಡ್ಬೋದು, ಆಯಿತಾ. ಪೇಸ್ಟ್ ಮಾಡಿ ಆದಮೇಲೆ ಇಲ್ಲಿ ಫೋಟೋ ನೋಡಿ ಅಪ್ಲೋಡ್ ಆಗಿರೋದು ಕಂಪ್ಲೀಟ್ ಆಗಿದೆ. ಇಲ್ಲಿ ಫೋಟೋದ ಮೇಗಡೆ ಏನಾದರೂ ರೌಂಡ್ ಹೊಡಿತಾ ಇದ್ದರೆ ವೈಟ್ ಕಲರ್ನಲ್ಲಿ ಅದು ಫೋಟೋ ಅಪ್ಲೋಡ್ ಆಗಿಲ್ಲ ಅಂತ ಅರ್ಥ. ಫೋಟೋ ಅಪ್ಲೋಡ್ ಆದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಆರೋ ಮಾರ್ಕ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸೆಂಡ್ ಆಗುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ 3 ಡಾಟ್ ಬರುತ್ತೆ ನೋಡಿ, ಬಂದಿದೆ. ಈಗ ಜನ್ರೇಟ್ ಆಗ್ತಾ ಇದೆ ಫೋಟೋ, ಆಯಿತಾ. ಫ್ರೆಂಡ್ಸ್, ಈಗ ನೋಡಿ ಫೋಟೋವನ್ನು ಜೆಮಿನಿ ತುಂಬ ಚೆನ್ನಾಗಿ ಜನ್ರೇಟ್ ಮಾಡಿ ಕೊಟ್ಟಿದೆ. ಈಗ ನೋಡ್ತಾ ಇದ್ದೀರಲ್ವ, ಆ ಫೋಟೋ ಮೇಗಡೆ ಕ್ಲಿಕ್ ಮಾಡಿ. ಆ ಫೋಟೋ ಮೇಗಡೆ ಕ್ಲಿಕ್ ಮಾಡಿದಾಗ ಫುಲ್ ಸ್ಕ್ರೀನಲ್ಲಿ ಕಾಣಿಸುತ್ತೆ, ಆಯಿತಾ. ಹಾಗೆ ನೀವು ಸೇವ್ ಬೇಕು ಅಂತಂದರೆ, ನಿಮ್ಮ ಗ್ಯಾಲರಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಸೇವ್ ಇದೆ, ಕಾಪಿ ಇದೆ, ಹಾಗೆ ಶೇರ್. ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅಂತಂದರೂ ಶೇರನ್ನು ಮಾಡ್ಕೊಳ್ಬೋದು. ಈಗ ಸೇವ್ ಮೇಗಡೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ಸೇವ್ ಆಗುತ್ತೆ. ಡೌನ್ಲೋಡ್ ಫುಲ್ ಸೈಜ್ ಅಂತ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಲೋಡ್ ಆಗುತ್ತೆ. ಇಮೇಜ್ ಡೌನ್ಲೋಡೆಡ್ ಅಂತ ಬರುತ್ತೆ, ಅದ್ರ ಪಕ್ಕದಲ್ಲಿ ಓಪನ್ ಅಂತ ಬರುತ್ತೆ ಫೋಟೋ ಡೌನ್ಲೋಡ್ ಆದಮೇಲೆ, ಆಯಿತಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದರೂ ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.